ರಾಜ್ಯದಲ್ಲಿ ಕಳೆದ 3-4 ದಿನದಿಂದ ಬಹಳ ಸುದ್ದಿ ಆಗ್ತಾ ಇರುವಂತಹ ಇಲಾಖೆ ಅಂತಂದ್ರೆ ಅದು ವಸತಿ ಇಲಾಖೆ. ವಸತಿ ಇಲಾಖೆಯಲ್ಲಾದಂತಹ ಮತ್ತೊಂದು ಭ್ರಷ್ಟಾಚಾರದ ಸುದ್ದಿ. ಹಾಗಾದ್ರೆ ಈ ಇಲಾಖೆ ಭ್ರಷ್ಟಾಚಾರದ ಕೂಪವಾಗ್ತಾ ಇದೆಯಾ? ಆ ಪ್ರಶ್ನೆ ಈಗ. ವಸತಿ ಇಲಾಖೆಯಲ್ಲಿ ಮತ್ತೊಂದು ಭ್ರಷ್ಟಾಚಾರ. ಅಂಬೇಡ್ಕರ್ ಆವಾಸ್ ಯೋಜನೆಯಲ್ಲಾದಂತಹ ಅಕ್ರಮ ಇದು. ಹಣ ಕೊಟ್ರೆ ಮಾತ್ರ ಸಿಗುತ್ತಾ ಮನೆಗಳು. ಈಗಾಗಲೇ ಬಡವರಿಗೆ ಮನೆ ಅಲ್ಲ, ಇದು ಹಣ ಕೊಟ್ರೆ ಮಾತ್ರ ಮನೆ ಎನ್ನುವಂತಾಗಿದೆ ಅಂತ ಪ್ರತಿಪಕ್ಷದವರು ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ಮತ್ತೊಂದು ಉದಾಹರಣೆ ಏನಾಗ್ತಾ ಇದೆ ವಸತಿ ಇಲಾಖೆಯಲ್ಲಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಮತ್ತೊಂದು ಅಕ್ರಮ ಬಯಲಾಗಿದೆ. ಮನೆಗಳ ವಿತರಣೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆಯಾ? ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನಲ್ಲಾದಂತಹ ಅಕ್ರಮ. ರಾಂಪುರ ಪಿಎ ಗ್ರಾಮ ಪಂಚಾಯತ್ ಸದಸ್ಯರಿಂದ ಹಣ ವಸೂಲಿಯಂತೆ ಸಂಚಲನ ಸೃಷ್ಟಿಸ್ತಾ ಇದೆ ಮತ್ತಷ್ಟು ಆಡಿಯೋಗಳು. ಗ್ರಾಮ ಪಂಚಾಯಿತಿಯಲ್ಲಿ ಬಡವರು ದಲಿತರಿಂದ ಹಣ ವಸೂಲಿ ಮಾಡಲಾಗ್ತಾ ಇದೆ. ಪ್ರತಿ ಫಲಾನುಭವಿಗಳಿಂದ ತಲಾ 40,000 ರೂಪಾಯಿ ಸಂಗ್ರಹಿಸ್ತಾ ಇದ್ದಾರಂತೆ. ವಾಟ್ಸಪ್ ವಾಯ್ಸ್ ಚಾಟ್ನಲ್ಲಿ ಎಲ್ಲ ಅಕ್ರಮ ಬಯಲಾಗಿದೆ. ಈ ವಾಯ್ಸ್ ಚಾಟ್ ಏನಿದೆ ಇದು ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿಗಳು. ವಾಟ್ಸಪ್ ಗ್ರೂಪ್ನಲ್ಲಿ ಆಡಿಯೋ ಚಾಟ್ ವೈರಲ್ ಆಗಿದೆ. ಪಿಂಟು ರಾಠೋಡ್, ಮೊಹಮ್ಮದ್ ಇಂಚಗೇರಿ ಆಡಿಯೋ ಇದು. ರಾಂಪುರ ಪಿಎ ಪಂಚಾಯತ್ನ 2 ಸದಸ್ಯರ ನಡುವೆ ನಡೆದಂತಹ ಚಾಟ್. ನಮ್ಮ ತಾಂಡಾ ವ್ಯಾಪ್ತಿಯಲ್ಲಿ ನನ್ನ ಗಮನಕ್ಕೆ ತರಬೇಕು, ನನಗೆ ಹೇಳಿಯೇ ಫಲಾನುಭವಿಗಳನ್ನ ಹಾಕಬೇಕು, ಒಂದು ಮನೆಗೆ 40,000 ಕೊಡು ಅಂತ ಸೂಚನೆ ಇದೆ ಇದರಲ್ಲಿ. ಒಂದು ಮನೆಗೆ 40,000 ಕೇಳ್ತಾ ಇದ್ದಾರೆ ಅಂತ ಮೊಹಮ್ಮದ್ ಅವರು ಹೇಳಿದ್ದಾರೆ. ನಿನಗೆ ಹಣ ಕೊಡಲ್ಲ ಅಂತ ಸದಸ್ಯ ಪಿಂಟು ಹೇಳಿದ್ದಾರೆ. ಇಬ್ಬರೂ ಮಾತನಾಡಿರುವಂತಹ ಆಡಿಯೋ ಏನಿದೆ ಅದು ಈಗ ಬಹಿರಂಗವಾಗಿದೆ. ಹಾಗಾದ್ರೆ ಈ ಆಡಿಯೋದಲ್ಲಿ ಇವರಿಬ್ಬರ ನಡುವೆ ಆದಂತಹ ಸಂಭಾಷಣೆ ಏನು ಕೇಳಿ. ರಾಂಪುರ್ ಮೆಂಬರ್, ಗಣ್ಯರ್ ಮೆಂಬರ್, ನಮ್ಮ ಬೆನಕೋಟಿ ತಾಂಡದು ಯಾವ ಮನೆ ಹಾಕತ್ತಿಲ್ಲ. ತಾವು ವಾಡಿಗೆ ಹಾಕಬೇಕು. ನಮ್ಮ ಬೆನಕೋಟಿಗೆ ತಂದು ಹಾಕೋದಿಲ್ಲ. ಇಲ್ಲಿ ನಮ್ಮ ತಾಂಡದ ಮಂದಿದ್ರು ಡಾಕ್ಯುಮೆಂಟ್ಸ್ ತೊಗೊಬಾರ್ದು, ನಾವು ಹಾಕ್ತೀವಿ. ಇಲ್ಲಿ ಯಾರೇ ಒಬ್ಬರು ಡಾಕ್ಯುಮೆಂಟ್ ತೊಗೊಂಡ್ರೆ ನಾವು ತೆಗಿಯೋರು ಅವ್ರದ್ದು. ಹೀಗೆ ಹುಷಾರು ಮಾಡ್ತೀವಿ. ಮತ್ತು ನೀವು ಯಾವ ಸಿಗ್ಲಿಕ್ಕಂದ್ರೆ ನಮಗೆ ಕೇಳೋದು, ನಾವು ನಿಮಗೆ ಕೊಡ್ತೀವಿ. ಮೊದಲೂ ಹೇಳೀವಿ, ಈಗಲೂ ಹೇಳ್ತೀವಿ. ಗ್ರೂಪಿಗೆ ಹಾಕ್ತೀವಿ. ಇಟ್ರ ಮ್ಯಾಗ ಹುಷಾರಿ. ನಾಳೆ ಅಕಸ್ಮಾತ್ ಕೊಟ್ರೆ ಅವ್ರು ತೆಗಿಯೋರು ನಾವು. ಯಾರು ಯಾವ್ದು ಬೇಕಾದಾಗ ಕೊಡಲಕ್ಕ, ನಿನಗೆ ಯಾಕೆ ಬೇಕು ಅದೆಲ್ಲ? ಮನ್ಸಿಗೆ ಬಂದಿದ್ದು ಹಾಕ್ತೀವಿ. ನೀವು ಮನ್ಸಿಗೆ ಬಂದಾಗ ನೀನು ಊರಾಗೆ ಹಾಕು, ನಮ್ಮ ಊರಾಗ ಹಾಕೋದಿಲ್ಲ. ಅದ್ರ ಸಂಬಂಧ ಲೇಟ್ ಆಗಿತ್ತು. ಯಾಕೆ ನಾವು ಹಾಕೋದು ಬಿಟ್ಟು ನಿಮಗೆ ಕೊಟ್ಟು ನಾವಿಲ್ಲಿ ಹೋಗಮ್ಮ? ನಮ್ಮ ಊರ್ದು ಹಾಕೋದಿಲ್ಲ. ಮೊದಲೂ ಹೇಳಿ ನಿಮಗೆ. ನಿನಗೆ ಹಾಕಂಗಿದ್ರೆ ನನಗೆ ಮಾತಾಡ್ಬೇಕು, ನಾವು ಕೊಡ್ತೀವಿ. ನಿನಗೆ ಮಾತಾಡಂತಂದ್ರ 40,000 ರೂಪಾಯಿ ಮನಿ ಕೊಡು. ಈಗ ನಿಮ್ಮ ಊರನ್ ತಾಂಡ್ಯದವ್ರು 40,000 ರೂಪಾಯಿ ಹೇಳಕತ್ತಾರ ನನಗ. ಹೆಂಗ್ ಮಾಡ್ತೀಯ ಪಟ್ನ ಹೇಳು ಜಲ್ದಿ. ಬೆನಕೋಡಿ ತಾಂಡದವ್ರಿಗೆ ಹಾಕದವ್ರಿಗೆ ಅವ್ರ ಮನಿನೇ ಕೊಡಲ್ಲ. ಓಸು ನನ್ನ ಕೈಯಾಗ ಕೊಟ್ರೆ ಮನಿ ಹೋಗ್ತಾವ, ಇಲ್ಲಿಗ ಹೋಗುದಿಲ್ಲ. ಆಯ್ತು, ನೀನೇ ಕೊಡು ರೊಕ್ಕ. ನನಗೇನ್ ಮಾಡ್ತಾವ? 40,000 ಕೊಡು ರೊಕ್ಕ. ನಿನಗೆ ಹಾಕಂಗಿದ್ರೆ ನನಗೆ ಮಾತಾಡ್ಬೇಕು, ನಾವು ಕೊಡ್ತೀವಿ. ನಿನಗೆ 40,000 ಸಿಗಲ್ಲ, ಮನಿನೂ ಸಿಗಲ್ಲ ಅವು. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಷಡಕ್ಷರಿ. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಷಡಕ್ಷರಿ, ಬಡವರಿಗೆ, ಕಾಸು ಇಲ್ದಂಥವ್ರಿಗೆ, ಮನೆ ಇಲ್ದಂಥವ್ರಿಗೆ ಮನೆ ಕೊಡಬೇಕು ಅನ್ನುವಂತಹ ಯೋಜನೆ ಇದು. ಆದರೆ ಇಲ್ಲಿ ಆಗ್ತಾ ಇರೋದೇನು? ಬ್ರಹ್ಮಾಂಡ ಭ್ರಷ್ಟಾಚಾರ. ಒಂದು ಮನೆಗೆ 40,000 ರೂಪಾಯಿ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಹೇಳೋರು ಕೇಳೋರು ಯಾರಿಲ್ವಾ? ವ್ಯವಸ್ಥೆ ಹಿಂಗಾಗ್ಬಿಟ್ಟಿದೆಯಾ ಹೇಗೆ? ಯಸ್ವಿನ, ವಸತಿ ಇಲಾಖೆಯಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಆಡಿಯೋ ಬಾಂಬ್ ಮೂಲಕ ಏನಂತಂದ್ರೆ BR ಪಾಟೀಲ್ ಆಳಂದ್ ಅವರೇ ಬಹಿರಂಗವನ್ನ ಪಡಿಸಿದ್ರು. ಬಳಿಕ ಏನಂದ್ರೆ ಒಂದಿಷ್ಟು ಆಡಿಯೋಗಳು ಮತ್ತಷ್ಟು ಸಂಚಲನ ಮೂಡಿಸಿದ್ವು. ಈಗ ಏನಂತಂದ್ರೆ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ರಾಂಪುರ್ ಪಿಎ ಅಂತಕ್ಕಂಥ ಗ್ರಾಮ ಪಂಚಾಯತಿಯ ಸರದಿ. ಇಲ್ಲಿ ಏನಂತಂದ್ರೆ 40,000 ರೂಪಾಯಿಗೆ ಒಂದು ಮನೆಯನ್ನ ಬಡವರಿಗೆ ಮಾರಾಟ ಮಾಡಿದ್ರ ಅನ್ನತಕ್ಕಂಥ ವಿಚಾರ ಇರುವಂತದ್ದು. ಅದರಲ್ಲೂ ಸಹ
ಅಂಬೇಡ್ಕರ್ ಆವಾಸ ಯೋಜನೆ ಅಡಿಯಲ್ಲಿ ಅಂದ್ರೆ ಬಡ ದಲಿತರಿಗೆ ಕೊಡ್ತಕ್ಕಂತ ಮನೆಗಳಿವು ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಇಂತಿಷ್ಟು ಅಂತ ಹೇಳಿ ಮನೆಗಳು ಬರ್ತವೆ, ಅದನ್ನ ದಲಿತರಿಗೆನೆ ವಿತರಣೆ ಮಾಡ್ಬೇಕಾಗತ್ತೆ. ಅದು ಸಹ ಏನಂತಂದ್ರೆ ಕಡು ಬಡವ ದಲಿತರಿಗೆ ಅದು ಕೂಡ ಕ್ರೈಟೇರಿಯಾಗಳಿರ್ತವೆ, ಅದನ್ನ ಅನುಸರಿಸಿ ಇಲ್ಲಿ ಏನಂತಂದ್ರೆ ಮನೆಗಳನ್ನ ಕೊಡಬೇಕಾಗತ್ತೆ. ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಗ್ರಾಮ ಪಂಚಾಯತಿ ಸದಸ್ಯರು ಏನ್ ಮಾಡ್ತಾ ಇದಾರೆ, ಇಲ್ಲಿ ಒಂದು ಗ್ರಾಮ ಪಂಚಾಯತಿ 10 ಸದಸ್ಯರು ಇದಾರೆ ಅಂತ ಹೇಳಿದ್ರೆ ಒಂದು 100 ಮನೆಗಳು ಬಂದಿದ್ದಾವೆ ಅಂತಂದ್ರೆ ತಲಾ 10 ಮನೆಗಳನ್ನ ಹಂಚಿಕೊಳ್ತಾರೆ. ಹಂಚಿಕೊಂಡ ನಂತರ ಅದನ್ನ ಮಾರಾಟ ಮಾಡುವಂತದ್ದು, ಅಂದ್ರೆ ಯಾರು ಜಾಸ್ತಿ ದುಡ್ಡನ್ನ ಕೊಡ್ತಾರೆ ಅವ್ರಿಗೆ ಕೊಡುವಂತದ್ದು 10,000 20,000 ಹೀಗೆ ರೇಟ್ ಮಾಡ್ತಾರೆ ಅದನ್ನ. ಇಲ್ಲಿ ಏನಂತಂದ್ರೆ ರಾಂಪುರ PA ವಿಚಾರಕ್ಕೆ ನಾವು ಬರೋದಾದ್ರೆ ಇಲ್ಲಿ ವಾಟ್ಸಪ್ ಚಾಟ್ ಅಂದ್ರೆ ವಾಟ್ಸಪ್ ಅಲ್ಲಿ ವಾಯ್ಸ್ ಚಾಟ್ ಅನ್ನ ಮಾಡಿದ್ದಾರೆ. ಆ ಚಾಟ್ ಅನ್ನ ಕೇಳ್ತಾ ಇದ್ರೆ ಗಾಬರಿ ಹುಟ್ಟಿಸುವಂತದ್ದು. ಅಂದ್ರೆ ಇಲ್ಲಿ ಏನಂತಂದ್ರೆ 40,000 ರೂಪಾಯಿಗೆ ಒಂದರಂತೆ ಇಲ್ಲಿ ಏನಂತಂದ್ರೆ ಮನೆಗಳನ್ನ ಮಾರ್ಕೊಳ್ತಾ ಇರುವಂತದ್ದು ಇದು ಬಹಿರಂಗವಾಗ್ತಾ ಇದೆ. ಇದು ಅತಿ ಶಾಕಿಂಗ್ ವಿಚಾರ. ಯಾಕಂತ ಕೇಳಿದ್ರೆ ಒಂದು ಮನೆಯನ್ನ ಬಡವರಿಗೆ ಕೊಡ್ಬೇಕನ್ನುವಂಥದ್ದು, ಒಂದು ಮನೆಯನ್ನ ದಲಿತರಿಗೆ ಕೊಡ್ಬೇಕನ್ನುವಂಥದ್ದು, ಕಡು ಬಡವರಿಗೆ ಹೋಗಿ ಇದು ಮುಟ್ಲಿ ಯೋಜನೆ ಅನ್ನೋ ರೀತಿಯಲ್ಲಿ ಯೋಜನೆ ರೆಡಿ ಆಗಿರುತ್ತೆ. ಆದ್ರೆ ಇಲ್ಲಿ ನೋಡ್ತಾ ಇದ್ರೆ ಪಂಚಾಯತಿಯ ಸದಸ್ಯರುಗಳು ಇದನ್ನ ಮಾರಾಟದ ವಸ್ತುಗಳನ್ನಾಗಿ ಮಾಡ್ಕೊಂಡಿದ್ದಾರೆ. ತಾವು ದುಡ್ಡನ್ನ ಮಾಡೋದಕ್ಕೆ ಬಡವರನ್ನ ಇಲ್ಲಿ ಸುಲಿಗೆ ಮಾಡ್ತಾ ಇರುವಂತದ್ದು ಈ ಮೂಲಕ ಮತ್ತೊಂದು ವಾಯ್ಸ್ ಚಾಟ್ ಮೂಲಕ ಈ ಆಡಿಯೋ ಮೂಲಕ ಏನಂದ್ರೆ ಬಹಿರಂಗವಾಗ್ತಾ ಇರುವಂತದ್ದು. ಅಂದ್ರೆ ವಸತಿ ಇಲಾಖೆಯಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ಈಗ ಮತ್ತೊಂದು ಸಾರಿ ಪ್ರಶ್ನೆ ಮಾಡ್ತಕ್ಕಂಥ ಸರದಿ. ಇನ್ನೊಂದು ಕಡೆಗೆ ನಾವು ನೋಡ್ತಾ ಇದ್ರೆ ಈ ಬಡವರಿಗೆ ಬರ್ತಕ್ಕಂಥ ಮತ್ತೆ ದಲಿತರಿಗೆ ಬರ್ತಕ್ಕಂಥ ಮನೆಗಳು ನ್ಯಾಯಯುತವಾಗಿ ಹೋಗಿ ಅವರು ತಲುಪ್ತಾ ಇದ್ದಾವ? ಅದು ಸಹ ಇಲ್ಲ. ಇಲ್ಲಿ ಅದ ಕ್ಷಣಕ್ಕೂ ಕೂಡ ಆಡಿಯೋಗಳು ರಿಲೀಸ್ ಆಗ್ತಾ ಇದಾವೆ, ಮಾಹಿತಿಗಳು ಬಹಿರಂಗ ಆಗ್ತಾ ಇದಾವೆ. ಇಲ್ಲಿ ಅಂತಂದ್ರೆ ಮಾರಾಟ ಮಾಡಿಕೊಳ್ಳಾಗ್ತಾ ಇದೆ. ಬಡವರನ್ನ ಇಲ್ಲಿ ಸುಲಿದವರಿಗೆ ಮನೆಗಳನ್ನ ಕೊಡ್ತಾ ಇರುವಂತದ್ದು, ಅದು ಕಡು ಬಡವರಿಗೆ ಸಿಗ್ತಾನೆ ಇಲ್ಲ. ಅರ್ಜಿ ಹಾಕಿರೋ ಸಿಗ್ತಾ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ವಸತಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮನೆ ಮಾಡಿದೆಯಾ ಅನ್ನುವಂಥದ್ದು. ಇಲ್ಲಿ ಇವ್ರು 40,000 ವಸೂಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ವಸತಿ ಇಲಾಖೆಯ ಅಧಿಕಾರಿಗಳು ವಸತಿ ಇಲಾಖೆಯ ಸಚಿವರಿಗೆ ಎಷ್ಟು ದುಡ್ಡನ್ನ ಕೊಟ್ಟು ಇವ್ರ ಮನೆಗಳನ್ನ ಸ್ಯಾಂಕ್ಷನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನೋದು ಇಲ್ಲಿ ಕೂಡ ಪ್ರಶ್ನೆ ಇರುವಂತದ್ದು. ವಿಜಯಪುರ ಜಿಲ್ಲೆಯ ಈ ರಾಂಪುರ PA ಅಂತಕ್ಕಂಥ ಗ್ರಾಮ ಪಂಚಾಯತಿ ಒಂದು ಉದಾಹರಣೆ ಮಾತ್ರ. ಇಡೀ ಜಿಲ್ಲೆಯಲ್ಲಿ ಇದೇ ರೀತಿಯಾಗಿ ಸದಸ್ಯರುಗಳು ಹೋಗಿ, ಅಧ್ಯಕ್ಷರುಗಳು ಹೋಗಿ, ಯಾರ್ಯಾರು ಮುಖಂಡರು ಹೋಗಿ ವಸತಿ ಇಲಾಖೆಯಿಂದ ಇಂತಿಷ್ಟು ದುಡ್ಡಂತ ಫಿಕ್ಸ್ ಮಾಡಿ ಏನಾದ್ರು ದುಡ್ಡನ್ನ ಮನೆಗಳನ್ನ ಮಂಜೂರು ಮಾಡ್ಕೊಂಡು ಬಂದ್ರ ಅಂತಕ್ಕಂಥ ಪ್ರಶ್ನೆಗಳು ಇಲ್ಲಿ ಹೇಳ್ತಾ ಇರುವಂತದ್ದು. ಇವ್ರು 40,000ಕ್ಕೆ ಏನಾದ್ರು ಮನೆಗಳನ್ನ ಮಾರಾಟ ಮಾಡಿಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ 20-25,000 ಹೀಗೆ ಏನಾದ್ರು ಕೊಟ್ಟು ಅಲ್ಲಿ ಒಂದು ಮನೆಗೆ ಇಂತಿಷ್ಟು ದುಡ್ಡನ್ನ ಕೊಟ್ಟು ಖರೀದಿ ಮಾಡ್ಕೊಂಡು ಬಂದ್ರ ಅಂತಕ್ಕಂಥ ಅನುಮಾನಗಳಿಗೆ ಮೂಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಗಂಭೀರವಾದಂತ ಒಂದು ತನಿಖೆ ಆಗ್ಬೇಕಾಗತ್ತೆ. ಅಂದ್ರೆ ಇಲ್ಲಿ ಇವ್ರು 40,000 ವಸೂಲಿ ಮಾಡ್ತಾ ಇದ್ದಾರೆ. ಬರೀ ಇಲ್ಲಿ ನಡೀತಾ ಇರ್ತದ ವಸೂಲಿಯ, ಇಲ್ಲಿ ನಡೀತಾ ಇರ್ತ ಬಡವರ ಸುಲಿಗೆಯ, ಇನ್ನು ಅಥವಾ ಇದು ಏನೋ ಮೇಲೆ ವಸತಿ ಇಲಾಖೆಯಲ್ಲಿ ದುಡ್ಡು ಕೊಟ್ಟು ಆ ಮನೆಗಳನ್ನ ಏನಾದ್ರು ಮಂಜೂರು ಮಾಡ್ಕೊಂಡು ಬಂದಿದ್ದಾರ? ಆ ಶಾಸಕರಿಗೆ ಗೊತ್ತಿಲ್ಲದೇನೆ ಇದೇನೋ ಈ ಸಿದ್ದಿಗಿ ಶಾಸಕರಿಗೆ ಗೊತ್ತಿಲ್ಲದೆ ಏನಾದ್ರು ಕೆಲಸಗಳು ಆಗಿದಾವ ಅಂತಕ್ಕಂಥದ್ದು ಒಂದು ತನಿಖೆ ಆಗ್ಬೇಕಾಗಿದೆ. ವೀಣಾ, ಎಸ್ ಥ್ಯಾಂಕ್ ಯು ಷಡಕ್ಷರಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.